ಗೈಸ್ ಎಂಥ ಅಂಡುರ್ಕೊಳ್ಳೋ ಕೆಲಸ ಮಾಡಿಬಿಟ್ರು ಅಂದರೆ ಇವಾಗ UK ಎಜುಕೇಷನ್ ಸಿಸ್ಟಮ್ ಯಾವ ಥರ ಇರುತ್ತೆ, ಮತ್ತು ಇಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ಥರ ಇರುತ್ತೆ, ಮತ್ತು ಸ್ಯಾಲ್ರೀಸ್ ಹೆಂಗೆ ಕೊಡ್ತಾರೆ ಅನ್ನೋದನ್ನ ಮಾತಾಡ್ತೀನಿ. ಮತ್ತು ಕೆಲವೊಬ್ಬರು ಪ್ಲೇಸ್ಮೆಂಟ್ ಬಗ್ಗೆ ಕೇಳಿದ್ರಿ. ಈ ಪ್ಲೇಸ್ಮೆಂಟ್ಸ್ ಎಗ್ ದೋಸೆ ಕೊಟ್ಟರು ನೋಡೋಣ ತಿನ್ಕೊಂಡು, ಏನು ಗುರು ಇಂಡಿಯಾದಲ್ಲಿದ್ದರೆ ಸ್ಕಿಲ್ಸ್ ಕಲಿಯೋಕ್ಕಾಗೋದೇ ಅಲ್ವಾ, ಇಲ್ಲೇನು ಅಂಥ ಟೆಕ್ನಾಲಜಿ ಇಲ್ವೇ ಅಲ್ವಾ ಅಂತ ಕೇಳ್ಬೋದು. ನಾನು ಹೇಳ್ತೀನಿ ಕೇಳಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಕ್ಲಿಕ್ಸ್ ಕನ್ನಡ. ಇವತ್ತು ಪಂಕಾಗಿ ರೆಡಿಯಾಗಿ ಒಂದು ಕ್ರೇಜಿ ರೈಡ್ ಹೋಗೋಣ ಅಂತ ಹೋಗ್ತಿದ್ದೀನಿ. ಏನಪ್ಪ ರೈಡ್ ಗೀಡ್ ಅಂತವನೇ ಅಂತ ಬೈಕ್ ಗೀಗ್ ತೊಗೊಂಡಾನ ಅಂದ್ಕೊಂಡಿದ್ದೀರಾ? ಇದು ಯಾವುದೇ ಥರ ಬೈಕ್ ರೈಡ್ ಅಲ್ಲ, ಒಂದು ಬ್ಯೂಟಿಫುಲ್ ಪ್ಲೇಸ್ ನೋಡೋಣ ಅಂತ ಹೋಗ್ತಿದ್ದೀನಿ. ಈ ಪ್ಲೇಸ್ಗೆ ಹೋಗೋಕ್ಕೆ 3 ಥರ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಒಂದು ಬೈ ಬಸ್ ಹೋಗ್ಬೋದು, ಒಂದು ಬೈ ಟ್ರೈನ್ ಹೋಗ್ಬೋದು, ಇನ್ನೂ ಒಂದು ಬೋಟಲ್ಲಿ ಹೋಗ್ಬೋದು. ಬನ್ನಿ ಯಾವ ಥರ ಇರುತ್ತೆ ಇಲ್ಲಿ ಬೋಟ್ ರೈಡು ಏನಂತೆಲ್ಲ ತೋರಿಸ್ತೀನಿ. ಇದಕ್ಕೆ ನಾನು 1 ವೀಕ್ ಮುಂಚೆನೇ ಬೋಟ್ ಬುಕ್ ಮಾಡ್ಕೊಂಡಿದ್ದೆ. ಇವಾಗ ಆ ಬೋಟ್ ಹತ್ರ ಹೋಗ್ತಿದ್ದೀನಿ. ಆ ಬೋಟ್ ಯಾವ ಥರ ಹೋಗುತ್ತೆ, ಏನು ಹೆಂಗಿರುತ್ತೆ ಬೋಟು ಅಂತ ಎಲ್ಲ ತೋರಿಸ್ತೀನಿ. ಅದೇನು ಬ್ಯೂಟಿಫುಲ್ ಪ್ಲೇಸ್ ಅಂತಲೂ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 12 o'clock. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 11:50 ಆಗಿದೆ. ನಾನು ಬುಕ್ ಮಾಡಿರೋದು 1 o'clock. ಸೊ ಇನ್ನೂ 1 hour ಟೈಮ್ ಇದೆ. ಆರಾಮಾಗಿ ಈಗ ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಏನು ಎಲ್ಲ ತೋರಿಸ್ತೀನಿ. ಇವಾಗ ಬಸ್ ಬಂತು, ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡೆ. ಇವಾಗ ಹೋಗ್ತಿದ್ದೀನಿ. ಒಂದು 15 to 20 minutesಲ್ಲಿ ರೀಚ್ ಆಗುತ್ತೆ ಬಸ್ಸು. ಹೋಗಿ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಏನು ಅಂತ. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಬನ್ನಿ. ಇದು ನೋಡಿ ಕ್ಯಾಪ್ಟನ್ ಹೌಸ್ ಅಂತ ಇದು ನೋಡಿ ಗೈಸ್, ಎಂಥ ಅಂಡುರ್ಕೊಳ್ಳೋ ಕೆಲಸ ಮಾಡಿಬಿಟ್ರು ಅಂದರೆ ಇವತ್ತಿವರು. ಆ ಟಿಕೆಟ್ ನಾ ತೊಗೊಂಡೋಗಿ ಒಳಗಡೆ ತೋರಿಸಿದ್ದೆ, ಇವತ್ತು ಬೋಟ್ ರೈಡ್ ಬುಕ್ ಮಾಡಿದ್ದೀನಿ ಅಂತ. ಸುಮಾರು ಜನ ಬಂದಿದ್ದಾರೆ ಬೋಟ್ ರೈಡಿಗೆ. ಬಟ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ವೆದರ್ ಪ್ರಿಡಿಕ್ಷನ್ ತುಂಬಾ ಕೆಟ್ಟದಾಗಿದೆ, ಇವತ್ತು ಬೋಟ್ ರೈಡ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ರು. ಎಂಥ ಅಂಡುರ್ಸೋ ಕೆಲಸ ಮಾಡಿಬಿಟ್ರು ಅಂದರೆ ಯಪ್ಪ, ಹೊಟ್ಟೆ ಎಲ್ಲ ಉರಿದೈತೆ ಗುರು. 70 pounds ಕೊಟ್ಟಿದ್ದೆ, ಅಂದರೆ 7,500 ಹತ್ತತ್ರ. ಇಷ್ಟು ಕೊಟ್ಟು ಬುಕ್ ಮಾಡಿದ್ದೆ, 1 ವೀಕ್ ಮುಂಚೆನೇ ಬುಕ್ ಮಾಡಿದ್ದೆ. ಇವಾಗ ಇಲ್ಲಿ ಬಂದಮೇಲೆ ವೆದರ್ ಚೆನ್ನಾಗಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ರು. ಎಂಥ ಉರಿದ್ಬಿಡ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ವೆದರೇ ಹಿಂಗೆ ನೋಡಿ. ಆಗಲೇನು ಸ್ವಲ್ಪ ಬಿಸಿಲಿತ್ತು, ಇವಾಗ ಆಲ್ರೆಡಿ ಮಳೆ ಬರೋ ಪ್ರಿಡಿಕ್ಷನ್ ಇದೆ ಅಂತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ನೋಡಿ ಎಲ್ಲ ಬೋಟ್ಸ್ನು ಶೆಡ್ ಮಾಡಿಬಿಟ್ಟಿದ್ದಾರೆ. ಉರಿದೋಗ್ಬಿಡ್ತು ಗುರು ನೋಡಿದ್ನ. ನೋಡಿ ಎಲ್ಲ ರೈಡ್ ಹೋಗೋಂಥ ಬೋಟ್ಸ್ಗಳ್ನ ಶೆಡ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡಿ ಏನು ಮಸ್ತಾಗಿದೆ. ಎಲ್ಲ ಬೋಟ್ನು ಶೆಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ನಾನು ಬುಕ್ ಮಾಡಿದ್ದು ಇದೇ ಬೋಟ್ನ, ಚಿಕ್ಕ ಬೋಟು. ಬಟ್ ಒಳಗಡೆ ಚೆನ್ನಾಗಿದೆ. ಒಳ್ಳೊಳ್ಳೆ ಫೋಟೋ ತೆಗ್ಸ್ಕೊಳೋಣ ಅಂತೆಲ್ಲ ಮಾಡಿದ್ದೆ. ಒಳ್ಳೊಳ್ಳೆ ಫೋಟೋ ಕ್ಲಿಕ್ ಮಾಡಿಸ್ಕೊಳೋಣ, ಚೆನ್ನಾಗಿರೋ ಒಂದೊಂದು ಶಾರ್ಟ್ ತೊಗೊಂಡು ಎಲ್ಲ ನಿಮಗೆ ತೋರ್ಸೋಣ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಇವಾಗ ಬೋಟ್ ರೈಡ್ ಏನೋ ಕ್ಯಾನ್ಸಲ್ ಆಯಿತು, ಬಿಟ್ಟಾಕಿ ಅದನ್ನು ಇನ್ನೊಂದ್ಸಲಿ ಹೋಗೋಣಂತೆ. ಆ ಅಮೌಂಟ್ನ ನನಗೆ ರಿಫಂಡ್ ಮಾಡ್ತಾರಂತೆ. 70 pounds 1 or 2 ವರ್ಕಿಂಗ್ ಡೇಸಲ್ಲಿ ರಿಫಂಡ್ ಆಗುತ್ತೆ. ಇವಾಗ ಏನಪ್ಪ ವಿಚಾರ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಕಮೆಂಟ್ಸಲ್ಲಾಗಲಿ ತುಂಬ ಜನ ಕೇಳ್ತಿದ್ರಿ ಇಂಡಿಯಾಗೂ UK ಟೀಚಿಂಗ್ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ನಾನು ಇಲ್ಲಿ ಇಂಡಿಯಾನ ಆ ಲೆವೆಲ್ಲಿಗಿದೆ ಅಥವಾ UK ಈ ಲೆವೆಲ್ಲಿಗಿದೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಒಪಿನಿಯನ್ ಹೇಳ್ತೀನಿ ಟೀಚಿಂಗ್ ಯಾವ ರೀತಿ ಇರುತ್ತೆ ಅಂತ. ಈಗ ನನ್ನ ಯೂನಿವರ್ಸಿಟಿಯಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ನಾನು ಬ್ಯಾಚಲರ್ಸ್ ಡಿಗ್ರಿ ಮಾಡಿದ್ದು ಇಂಡಿಯಾದಲ್ಲಿ. ಅಲ್ಲಿ ಹೆಂಗಿತ್ತು ಟೀಚಿಂಗು, ಇಲ್ಲಿ ಹೆಂಗಿತ್ತು, ಈಗ ಹೆಂಗಿದೆ ಟೀಚಿಂಗ್ ಅಂತ ಹೇಳ್ತೀನಿ ನೋಡಿ. ಇಂಡಿಯಾದಲ್ಲಿ ನಮಗೆ ಥಿಯರಿ ಸಬ್ಜೆಕ್ಟ್ಸ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಿದ್ರು. ಅಂದರೆ ಏನು ಸಿಲೆಬಸ್ ಇರುತ್ತಲ್ವ, ಅದೇನು ಸಿಲೆಬಸ್ಸು ಕೊಟ್ಟಿರ್ತಾರೋ ಡಿಗ್ರಿಗೆ, ಆ ಸಿಲೆಬಸ್ ಮೇಲೆ ಅಷ್ಟೇ ಫೋಕಸ್ ಮಾಡಿ ಎಕ್ಸಾಮ್ಸಿಗೆ ಏನು ಪ್ರಿಪೇರ್ ಮಾಡಿಸ್ಬೇಕು ಅಷ್ಟೇ ಪ್ರಿಪೇರ್ ಮಾಡ್ತಿದ್ರು. ಇಲ್ಲಿ UK ಯಾವ ಥರ ಅಂತಂದರೆ ಒಂದೊಂದು ಯೂನಿವರ್ಸಿಟಿ ಒಂದೊಂದು ಥರ ಇರುತ್ತೆ. ಈಗ ನನ್ನ ಯೂನಿವರ್ಸಿಟಿ ಎಕ್ಸಾಂಪಲ್ ತೊಗೊಂಡ್ರೆ
ನನಗೆ ಯಾವುದೇ ರೀತಿ ಎಕ್ಸಾಮ್ಸ್ ಇಲ್ಲ, ಓನ್ಲಿ ಅಸೈನ್ಮೆಂಟ್ಸ್. ಈ ಅಸೈನ್ಮೆಂಟ್ಸ್ ಯಾವ ಥರ ಅಂತಂದರೆ ಅವರು ಫಸ್ಟು ಥಿಯರಿ ಸಬ್ಜೆಕ್ಟ್ಸ್ನ ಬಿಟ್ಟಾಕ್ತಾರೆ. ನಿಮಗೇನು ಸ್ಕಿಲ್ಸ್ ಏನು ನಿಮಗೆ ಬೆಳೆಸ್ಬೇಕೋ, ನಿಮಗೇನು ಹೇಳ್ಕೊಡ್ಬೇಕೋ, ಯಾವ ಥರ ಸ್ಕಿಲ್ ಕಲಿಬೇಕು ಅದ್ರ ಮೇಲೆ ಫೋಕಸ್ ಮಾಡಿ ನಿಮಗೇನು ಮುಂದೆ ಫ್ಯೂಚರಿಗೆ ಏನು ಹೆಲ್ಪ್ ಆಗಬೇಕೋ ಅದನ್ನು ಮಾತ್ರ ಮಾಡ್ತಾರೆ ಹೊರತು ಇಲ್ಲಿ ಯಾವುದೇ ರೀತಿ ಥಿಯರಿ ಅಂತ ಏನೂ ಇರಲ್ಲ. ನಿಮಗೆ ಯಾವ ಬುಕ್ಸು ಅಥವಾ PDF ಏನೂ ಇರಲ್ಲ. ಜಸ್ಟ್ PDF ಕೊಡ್ತಾರೆ. ಅದು ಯಾವ ಥರ ಅಂತಂದರೆ ನೀವು ಏನೇನು ಕಲಿಬೇಕು ಅನ್ನೋದಷ್ಟೇ ಕೊಡ್ತಾರೆ. ಇಲ್ಲಿ ಕ್ವಶನ್ಸ್ ಕೊಟ್ಟು ಅದಕ್ಕೆ ಈ ಆನ್ಸರ್ಸ್ ಹುಡ್ಕೊಳ್ರಿ, ಆನ್ಸರ್ಸ್ ಬರೀರಿ, ಎಕ್ಸಾಮಲ್ಲಿ ಏನೂ ಇರಲ್ಲ. ಎಕ್ಸಾಮ್ಸ್ ಇತ್ತು ಅಂತಂದರೆ MCQ ಕ್ವಶನ್ಸ್ ಅಷ್ಟೇ ಇರುತ್ತೆ. ಬಿಟ್ಟರೆ ನಿಮಗೆ ಅಸೈನ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ನಿಮಗೆ ನಂದು ಫಸ್ಟ್ನೇ ಮಾಡ್ಯೂಲ್ ಬಂದುಬಿಟ್ಟು ನೆಟ್ವರ್ಕ್ ಡಿಸೈನಿಂಗು. ಈ ನೆಟ್ವರ್ಕ್ ಡಿಸೈನಿಂಗ್ ಮೇಲೆ ನನಗೆ ಅಸೈನ್ಮೆಂಟ್ಸ್ ಕೊಟ್ಟಿದ್ದರು, 2 ಅಸೈನ್ಮೆಂಟ್ಸು. ಒಂದು, ಇವಾಗ 4 ಸಿಸ್ಟಮಿಗೆ ಒಂದೇ ರೂಟನ್ನು ಕನೆಕ್ಟ್ ಮಾಡಬೇಕು, ಇದೇ ಅಸೈನ್ಮೆಂಟು. ಇದನ್ನು ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಒಳಗಡೆ ನಾವು ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಇಷ್ಟೇ. ಇದಕ್ಕೆ ನಮಗೆ ಗ್ರೇಡ್ ಅಂತ ಹೇಳಿ ಕೊಡ್ತಾರೆ. ಇದು ಯಾವ ರೀತಿ ಅಂತಂದರೆ, ನಾವು ಯಾವುದೇ ChatGPT ಯೂಸ್ ಮಾಡಿಕೊಂಡು ಮಾಡೋಂಗಿಲ್ಲ, ಅಥವಾ ಯಾರಿಂದನೂ ಕೂಡ ಮಾಡಿಸಿ ನಾವು ಏನಾದರೂ ಅಪ್ಲೋಡ್ ಮಾಡಿದ್ವಿ ಅಂದರೆ ಪ್ಲಾಗರಿಸಮ್ ಅಂತ ಹೇಳಿ ಚೆಕ್ ಮಾಡ್ತಾರೆ. ಅದು ಯೂನಿವರ್ಸಿಟಿಯಲ್ಲೇ ಚೆಕ್ ಮಾಡ್ತಾರೆ. ಅದೇನಾದರೂ ಸಿಕ್ಕೊಂಡ್ವಿ ಅಂತಂದರೆ ಓಸ್ಟ್ ಮಾಡಿಬಿಡ್ತಾರೆ ನಮ್ಮನ್ನು. ಇಲ್ಲಿಂದ ನಮ್ಮದು ವೀಸಾ ಎಲ್ಲ ಕ್ಯಾನ್ಸಲ್ ಮಾಡಿಸಿ ರಿಟರ್ನ್ ಇಂಡಿಯಾ ಕಳಿಸ್ತಾರೆ. ಆ ರೀತಿ ನಮಗೆ ಇಲ್ಲಿ ಥಿಯರಿ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ದಲೇ ನಮಗೆ ಏನು ಸ್ಕಿಲ್ಸ್ ಬೇಕೋ, ನಮಗೇನು ಕಲಿಸ್ಬೇಕೋ ಅದ್ರ ಮೇಲೆ ನಮಗೆ ಫೋಕಸ್ ಮಾಡ್ತಾರೆ ಹೊರತು ಥಿಯರಿ ಸಬ್ಜೆಕ್ಟ್ ಮೇಲೆ ಯಾವುದೇ ರೀತಿ ಎಕ್ಸಾಮ್ಸ್ ಮೇಲೆ ಆಗಲಿ ಥಿಯರಿ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಲ್ಲ. ಸೊ ಇದು ಒಂದು ಟೀಚಿಂಗ್ ಡಿಫ್ರೆನ್ಸ್. ಆದರೆ ಇನ್ನೊಂದು ಯಾವ ರೀತಿಯಪ್ಪ ಅಂತಂದರೆ, ಇಲ್ಲಿ ನಮ್ಮ ಕ್ಲಾಸಲ್ಲೆಲ್ಲ ಹೆಂಗೆ ಅಂತಂದರೆ, ಈ ಟೀಚರ್ಸ್ಗಳು ನಾನು ನೋಡಿರೋ ಪ್ರಕಾರ, ನಿಮ್ಮ ಲೆಕ್ಚರ್ಸ್ ಯಾವ ಥರ ಇರ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿರೋ ಪ್ರಕಾರ ಅವರೇನು ಈ ಒಂದು ಕ್ಲಾಸ್ ತೊಗೊತಾರೆ ಅಂತಂದರೆ 1 ಅವರು, ಆ 1 ಅವರ್ ಒಳಗಡೆ ಅವ್ರೇನು ಪ್ರಿಪೇರ್ ಮಾಡ್ಕೊಂಬಂದಿರ್ತಾರೋ ಅದನ್ನೆಲ್ಲ ಮುಗಿಸ್ಬಿಡ್ಬೇಕು. ಇಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸಿಗೆ ಅದನ್ನ ಕ್ಯಾರಿ ಮಾಡಲ್ಲ ಅವರು. ಇಲ್ಲಿ ಯಾವ ರೀತಿ ಅಂತಂದರೆ, ಆ ರೀತಿ ಏನು ಪ್ರಿಪೇರ್ ಆಗಿರಲ್ಲ. ಇವತ್ತೇನು ಸಬ್ಜೆಕ್ಟ್ಸ್ ಮಾಡಬೇಕು ಅಂತ ನಮಗೆ ಕೇಳ್ತಾರೆ. ಅಂದರೆ ಮೀನ್ಸ್ ಯಾವುದು ಟಾಪಿಕ್ ಮೇಲೆ ಮಾಡಬೇಕು ಅಂತ, ನಾವು ಯಾವ ಟಾಪಿಕ್ ಎಲ್ಲರೂ ಏನು ಸಜೆಸ್ಟ್ ಮಾಡ್ತಾರೋ ಅದನ್ನು ಟಾಪಿಕ್ ಮಾಡ್ತಾರೆ. ಆ ಟಾಪಿಕ್ನ ನಿಮಗೆ ಒಂದೇ ದಿನದಲ್ಲಿ ಮುಗಿಸ್ಬೇಕು, ಇಷ್ಟು ಅವರ್ಸಲ್ಲೇ ಮುಗಿಸ್ಬೇಕು ಅಂತ ಏನಿರಲ್ಲ. 1 ಮಂತ್ ಡ್ರ್ಯಾಗ್ ಮಾಡ್ಕೊಂಡು ಹೋದರೂ ಕೂಡ ಇವರು ಸಮಾಧಾನದಿಂದ, ಪೇಷನ್ಸಿಂದ ಆ ಒಂದು ಟಾಪಿಕ್ನೇ 1 ಮಂತ್ ನಿಮಗೆ ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ. ಮತ್ತು ಕೆಲವೊಬ್ಬರು ಪ್ಲೇಸ್ಮೆಂಟ್ ಬಗ್ಗೆ ಕೇಳಿದ್ರಿ. ಈ ಪ್ಲೇಸ್ಮೆಂಟ್ಸ್ ಹೆಂಗೆ ಅಂತಂದರೆ, ನಿಮಗೆ ನಾನು ತೊಗೊಂಡಿರೋದು ಸೈಬರ್ ಸೆಕ್ಯೂರಿಟಿ ಕೋರ್ಸು. ಇದರಲ್ಲಿ ನಾನು ತೊಗೊಂಡಿರೋ 1 ಇಯರ್ ಕೋರ್ಸು. ನೀವೇನಾದರೂ ಪ್ಲೇಸ್ಮೆಂಟ್ ಬೇಕು ಅಂತಂದರೆ 1 ಇಯರ್ ಎಕ್ಸ್ಟ್ರಾ ಆಗುತ್ತೆ, ಮತ್ತು ಫೀಸು ಕೂಡ ಎಕ್ಸ್ಟ್ರಾ ಆಗುತ್ತೆ. ಅದು ಒಂದೊಂದು ಯೂನಿವರ್ಸಿಟಿಯಲ್ಲಿ ಒಂದೊಂದು ಥರ ಫೀಸ್ ಇರುತ್ತೆ. ನೀವು ಅದನ್ನು ಯೂನಿವರ್ಸಿಟಿ ವೆಬ್ಸೈಟಲ್ಲೇ ಹೋಗಿ ನೋಡ್ಕೋಬೋದು. ನನ್ನ ಒಪಿನಿಯನ್ ಕೇಳಿದರೆ, ನನಗೇನೋ ಪ್ಲೇಸ್ಮೆಂಟ್ಸ್ ಇಯರು ಬೇಡ ಅಂತ ಅನಿಸುತ್ತೆ. ಯಾಕಂತಂದರೆ, ನೀವು ಒಂದು ಸ್ಕಿಲ್ ಅಂತ ಹೇಳಿ ನೀವು ಕಲ್ತ್ಕೊಂಡ್ರೆ ಪ್ಲೇಸ್ಮೆಂಟ್ ಏನು ಯೂನಿವರ್ಸಿಟಿಯಿಂದನೇ ಪ್ಲೇಸ್ಮೆಂಟ್ ಆಗಬೇಕಂತ ಏನಿಲ್ಲ. ನೀವು ಹೊರಗಡೆ ಹೋಗಿ ನೀವು ಆರಾಮಾಗಿ ವರ್ಕಿಗೆ ಜಾಯ್ನ್ ಆಗ್ಬೋದು. ನಿಮ್ಮ ಹತ್ರ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ಸ್. ಅಂದರೆ ನಿಮ್ದು ಯಾವ ಥರ ಸ್ಕಿಲ್ ಇರುತ್ತೋ ಅದ್ರ ಮೇಲೆ ನೀವು ಜಾಬ್ ಆಪರ್ಚುನಿಟೀಸ್ ನಿಮಗೆ ಬರುತ್ತೆ ಹೊರತು ನಿಮಗೆ ಪ್ಲೇಸ್ಮೆಂಟ್ಸ್ ಇಯರ್ ಅಂತ ಕೊಟ್ಟ ತಕ್ಷಣ ನಿಮಗೆ ಏನು ಓದಲಿಲ್ಲ, ನನಗೇನು ಸ್ಕಿಲ್ ಇಲ್ಲ ಅಂದ ತಕ್ಷಣ ಯೂನಿವರ್ಸಿಟಿ ಅವರೇ ಪ್ಲೇಸ್ಮೆಂಟ್ಸ್ ಮಾಡಿಕೊಡ್ತಾರೆ ಅನ್ನೋದು ಸುಳ್ಳು. ಇಂಡಿಯಾದಲ್ಲಾದರೂ ಅಷ್ಟೇ ಪ್ಲೇಸ್ಮೆಂಟ್ಸ್ ಅಂತ ಏನು ಹೇಳ್ತಾರಲ್ಲ, ನಿಮ್ಮ ಸ್ಕಿಲ್ಸ್ ಯಾವ ಥರ ಇರುತ್ತೋ ಲಾಸ್ಟಿಗೆ, ಅಂದರೆ ನೀವು ಅಡ್ಮಿಷನ್ ಆಗೋ ಟೈಮಲ್ಲಿ ಎಲ್ರಿಗೂ ಪ್ಲೇಸ್ಮೆಂಟ್ ಆಗುತ್ತೆ ನಮ್ಮ ಕಡೆಯಿಂದ, ನಮ್ಮ ಯೂನಿವರ್ಸಿಟಿಯಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಲಾಸ್ಟಿಗೆ ಏನಪ್ಪ ಅಂತಂದರೆ, ಇನ್ನೇನು ಫೈನಲ್ ಇಯರಿಗೆ ಬಂದಂಗೆ ನೀವೇನು ಕಲ್ತಿರ್ತೀರೋ, ನಿಮ್ಮ ಹತ್ರ ಏನು ಸ್ಕಿಲ್ ಇರುತ್ತೋ ಅದ್ರ ಮೇಲೆ ಪ್ಲೇಸ್ಮೆಂಟ್ ಆಗಿರುತ್ತೆ ಹೊರತು ನಿಮ್ಮ ಫೀಸ್ ಕಟ್ಟಿರೋದು ನಿಮ್ಮ ಯೂನಿವರ್ಸಿಟಿ ಮೇಲೆ ಯಾವುದೇ ರೀತಿ ಪ್ಲೇಸ್ಮೆಂಟ್ಸ್, ನೀವು ಯಾವುದೋ ಕಂಪ್ನಿ ಬಂದು ನೀವು ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಯಾರೂ ಕರ್ಕೊಂಡು ಹೋಗಲ್ಲ ಕಂಪ್ನಿಯವರು. ಸೇಮ್ ವರ್ಲ್ಡಲ್ಲಿ ಎಲ್ಲೇ ಹೋದರೂ, ಯಾವ ಯೂನಿವರ್ಸಿಟಿಗೆ ಹೋದರೂ ಕೂಡ ಸೇಮ್ ಇದೇ ಥರ ಇರುತ್ತೆ. ನನ್ನ ಒಪಿನಿಯನ್, ನನ್ನ ಸಜೆಷನ್ ಕೇಳಿದರೆ ಪ್ಲೇಸ್ಮೆಂಟ್ ಇಯರ್ನ ತೊಗೋಬೇಡಿ. ಜಸ್ಟ್ 1 ಇಯರ್ ಮಾಸ್ಟರ್ಸ್ ಮುಗಿಸಿ ನಿಮ್ದೇನು ಸ್ಕಿಲ್ ಹೊರಗಡೆ ನೀವು ಕೋರ್ಸ್ ಮಾಡ್ಕೊಳೋದಾಗಿರ್ಬೋದು, ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಳೋದಾಗಿರ್ಬೋದು, ಇಂಟರ್ನ್ಶಿಪ್ ಮಾಡೋದಾಗಿರ್ಬೋದು, ಇವನ್ನೆಲ್ಲ ಮಾಡ್ಕೋಬೋದು. ನನಗೆ ಅನಿಸ್ದಂಗೆ ಇದನ್ನು ತೊಗೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸ್ಯಾಲ್ರಿಗೆ ಬಂದುಬಿಟ್ರೆ, ಇವಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 29,000 ಪೌಂಡ್ಸ್ ಅಂದರೆ ಹತ್ತತ್ರ ಒಂದು 30 ಲಕ್ಷ ಬೇಸಿಕ್ ಸ್ಯಾಲ್ರಿ. ನೀವು ಯಾವುದೇ ಜಾಬಿಗೆ ಸೇರಿಕೊಂಡ್ರೂ ಕೂಡ 30 ಲಕ್ಷ ವರ್ಷಕ್ಕೆ ಕೊಡ್ತಾರೆ. ಇದು ಬೇಸಿಕ್ ಸ್ಯಾಲ್ರಿ UK. ಇವಾಗ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ 50,000 ನೀವು ಸ್ಯಾಲ್ರಿ ತೊಗೊತಿದ್ರೆ ಪರ್ ಮಂತು, ನಿಮಗೊಂದು 20,000 ಖರ್ಚಿರುತ್ತೆ. ನಿಮ್ಮದೆಲ್ಲ ಎಕ್ಸ್ಪೆನ್ಸು ಸೇರಿ 20,000 ಖರ್ಚಿರುತ್ತೆ. ಇನ್ನು 30,000 ನಿಮಗೆ ಸೇವಿಂಗ್ಸ್ ಅಂತ ಹೇಳಿ ತೆಗೆದಿಡ್ತೀರ. ಅದೇ ರೀತಿ UKಯಲ್ಲಿ ಯಾವ ಥರ ಅಂತಂದರೆ, ಇವಾಗ ಪರ್ ಮಂತ್ 4 ಲಕ್ಷ, ಅವರೇಜ್ 4 ಲಕ್ಷ ಬರ್ತಿದೆ ಅಂತಂದರೆ ಅದರಲ್ಲಿ ನಿಮಗೆ ಒಂದು 2 lakhs ಖರ್ಚಿರುತ್ತೆ ಎಕ್ಸ್ಪೆನ್ಸಸ್ಸು. ಇದರಲ್ಲಿ ಎಲ್ಲ ಎಕ್ಸ್ಪೆನ್ಸು, ಮನೆ ಬಾಡಿಗೆ ಆಗಿರ್ಬೋದು, ಆಮೇಲೆ ಎಲ್ಲ ಗ್ರೋಸರೀಸ್ ಎಲ್ಲ ಆಗಿರ್ಬೋದು. ಇನ್ನು 2 ಲಕ್ಷ ನಿಮಗೆ ಸೇವಿಂಗ್ಸ್ ಅಂತ ಉಳಿಯುತ್ತೆ.
ಈ ರೀತಿ ನೀವು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಅಂದರೆ ಬೇಸಿಕ್ ಸ್ಯಾಲ್ರಿ ಇಷ್ಟು ಕೊಟ್ಟೇ ಕೊಡ್ತಾರೆ. ನಿಮಗೆ ಅಪ್ಗ್ರೇಡ್ ಆಗ್ತಾ 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 ಅಂತ ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಇನ್ನೂ ಜಾಸ್ತಿ ಹತ್ತತ್ರ ಒಂದು ಕೋಟಿ ತನಕನೂ ನೀವು ವರ್ಷಕ್ಕೆ ಸ್ಯಾಲ್ರಿ ತೊಗೋಬೋದು ಇಲ್ಲಿ UK. ಏನು ಗುರು, ಇಂಡಿಯಾದಲ್ಲಿದ್ದರೆ ಸ್ಕಿಲ್ಸ್ ಕಲಿಯೋಕ್ಕಾಗೋದೇ ಅಲ್ವಾ, ಇಲ್ಲೇನು ಅಂಥ ಟೆಕ್ನಾಲಜಿ ಇಲ್ವೇ ಅಲ್ವಾ ಅಂತ ಕೇಳ್ಬೋದು. ನಾನು ಹೇಳ್ತೀನಿ ಕೇಳಿ, ಇಲ್ಲಿ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲೇ ಭಾಳ ಟೆಕ್ನಾಲಜಿ ಇದೆ, ತುಂಬಾ ಮುಂದುವರೆದಿದೆ ಟೆಕ್ನಾಲಜಿಯಲ್ಲಿ, ಮತ್ತು ಎಲ್ಲ ಥರ ಸ್ಕಿಲ್ಸು ಕಲ್ತಿರೋ ಜನಗಳಿದ್ದಾರೆ. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಆಲ್ರೆಡಿ ಎಲ್ಲ ನೋಡಿರ್ತೀರ, ಹುಟ್ಟಿದಾಗಿಂದನೂ ಅಲ್ಲೇ ಬೆಳೆದು ಅಲ್ಲೇ ಟೆಕ್ನಾಲಜಿ ಎಲ್ಲ ತಿಳ್ಕೊಂಡಿರ್ತೀರ. ಇಲ್ಲಿ UK ಬಂದು, UK ಅಂತಲ್ಲ, ನೀವು USA ಎಲ್ಲೇ ಹೋದರೂ ವರ್ಲ್ಡಲ್ಲಿ ನೀವು ಹೊಸ ಥರ ಸ್ಕಿಲ್ಸ್ ಕಲಿತೀರಾ, ಹೊಸ ಥರ ಟೆಕ್ನಾಲಜಿ ಕಲಿತೀರಾ. ಇಲ್ಲಿ ಯಾವ್ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಇಲ್ಲಿ ಜನಗಳ ಮೈಂಡ್ಸೆಟ್ ಹೆಂಗೆ, ಎಲ್ಲದನ್ನು ನೀವು ತಿಳ್ಕೊಬೋದು. ಸೊ ಜೀವನ ಇರೋದು ಒಂದೇ ಸಲ, ಎಲ್ಲದನ್ನು ನೋಡಿ, ಪ್ರಪಂಚ ಸುತ್ತರ್ದು ಎಲ್ಲ ತಿಳ್ಕೊಳ್ಳಿ. ನಿಮ್ಮ ಹತ್ರ ಏನು ಸ್ಕಿಲ್ ಇದೆ ಅದನ್ನು ಅಪ್ಗ್ರೇಡ್ ಮಾಡ್ಕೊಳಕ್ಕೆ ನೋಡಿರಿ. ಹೊರ್ತು ನಾನು ಇಂಡಿಯಾದಲ್ಲಿ ಇರಬೇಕಿತ್ತು, ನಾನು UK ಇರಬೇಕಿತ್ತು, ನೀನಾಗಿರು UK ಹೋಗಿ ಓದ್ತಿದ್ಯಾ, ಇಂಡಿಯಾದಲ್ಲಿ ಏನು ಓದೋಕ್ಕೆ ಕಾಲೇಜ್ಗಳೇ ಅಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತೀರಾ. ಬಟ್ ನನ್ನ ಒಪಿನಿಯನ್ ಅಷ್ಟೇ, ಲೈಫ್ ಇರೋದು ಒಂದೇ ಸಲ, ಎಲ್ಲದನ್ನು ನೋಡಿ, ಎಲ್ಲದನ್ನು ತಿಳ್ಕೊಳ್ಳಿ, ನಿಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳಕ್ಕೆ ನೋಡಿ. ಹೊರ್ತು ನಾನು ಅಲ್ಲೂ ಇರಬೇಕಿತ್ತು, ಇಲ್ಲಿರ್ಬೇಕಿತ್ತು ಅವೆಲ್ಲ ಬೇಡ. ಇವಾಗ ಎಲ್ರಿಗೂ ಕೂಡ ಫಾರಿನಿಗೆ ಬಂದೇ ಓದಬೇಕು ಅಂತ ಏನು ಕಂಪಲ್ಸರಿ ಅನ್ನೋದೇನಿಲ್ಲ. ನೀವು ಬೆಂಗಳೂರಲ್ಲೂ ಸುಮಾರು ಕಾಲೇಜ್ ಇದ್ದಾವೆ, ದೊಡ್ಡ ಯೂನಿವರ್ಸಿಟೀಸ್ಗಳಿದ್ದಾವೆ. UK ಯೂನಿವರ್ಸಿಟೀಸ್ ಅದಕ್ಕಿಂತ ಮೇಲ್ಪಟ್ಟು ರ್ಯಾಂಕಿಂಗ್ ಇರೋವಂಥ ಯೂನಿವರ್ಸಿಟೀಸ್ ಕೂಡ ನಮ್ಮ ಇಂಡಿಯಾದಲ್ಲಿದ್ದಾವೆ, ಬೆಂಗಳೂರಲ್ಲಿದ್ದಾವೆ, ಸುಮಾರು ಕಾಲೇಜಸ್ ಇದ್ದಾವೆ. ನೀವು ಅಲ್ಲೂ ಕೂಡ ಹೋಗಿ ಆರಾಮಾಗಿ ಟೆಕ್ನಾಲಜಿ ಕಲಿಬೋದು. ನೀವು ಅಲ್ಲಿ ಕಲ್ತೂ ಕೂಡ ಒಳ್ಳೆ ಜಾಬ್ ಸೆಲೆಕ್ಟ್ ಆಗಿ ಒಂದು ಒಳ್ಳೆ ಪ್ಯಾಕೇಜ್ ಕೂಡ ತೊಗೋಬೋದು. ಬಟ್ ಸ್ಕಿಲ್ಸ್ ನೀವು ಒಂದು ಸ್ವಲ್ಪ ಅಪ್ಗ್ರೇಡ್ ಆದರೆ ನೀವು ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತೋ ಇಲ್ಲೋ ಅನ್ನೋದೆಲ್ಲ ಡೌಟ್ ಬೇಡ. ನಿಮ್ಮ ಸ್ಕಿಲ್ಸ್ ಇದ್ದರೆ ಮಾತ್ರ 100% ನಿಮಗೆ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ UK ಅಂತ ಏನು ಮಾಡ್ತಿಲ್ಲ. ನಾನು ಯಾವುದೇ ರೀತಿ ಡಿಫ್ರೆನ್ಷಿಯೇಟು ಅಂದರೆ ಇಂಡಿಯಾ ದೊಡ್ಡದು, UK ದೊಡ್ಡದು, ಅಥವಾ UK ದೊಡ್ಡದು, ಇಂಡಿಯಾ ಸಣ್ಣದು ಅಂತ ಏನು ಹೇಳ್ತಾ ಇಲ್ಲ. ಜಸ್ಟ್ ಒಂದು ನನ್ನ ಒಪಿನಿಯನ್ ಹೇಳಿದೆ ಅಷ್ಟೇ. ನಾನು ಎಲ್ಲಿ ಇಂಡಿಯಾದಲ್ಲಿ ಯಾವ ಥರ ಟೀಚಿಂಗ್ ಇರುತ್ತೆ, UK ಯಾವ ಥರ ಟೀಚಿಂಗ್ ಇರುತ್ತೆ ಅಂತ. ಇಲ್ಲಿ ಯಾವ ಥರ ಅಂತಂದರೆ, ಒಂದೊಂದು ಏರಿಯಾಗೂ ಒಂದೊಂದು ಮಾರ್ಕೆಟ್ ಥರ ಇರುತ್ತೆ. ಅಂದರೆ ಇದೇನಪ್ಪ ಮಾರ್ಕೆಟು ಅಂತಂದರೆ, ಇಲ್ಲಿ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಕೆಫೆಟೇರಿಯಾಸ್ ಆಗಿರ್ಬೋದು, ಮತ್ತು ಬಟ್ಟೆಗಳು, ಶೂಸು ಎಲ್ಲ ಥರ ಸಿಗುತ್ತಿಲ್ಲಿ. ಒಂದೊಂದು ಏರಿಯಾಗೂ ಒಂದೊಂದು ಈ ಥರ ಇದ್ದೇ ಇರುತ್ತೆ ಕಂಪಲ್ಸರಿ ಇಲ್ಲಿ. ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲೇನೋ ಐ ಸ್ಟ್ರೀಟ್ ತೋರಿಸಿದ್ದೆ, ಸೇಮ್ ಅದೇ ರೀತಿ ಈ ಥರ ಮಾರ್ಕೆಟ್ ಇದು ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ರೆ ರೆಸ್ಟೋರೆಂಟು ಮತ್ತು ಜಿಮ್ಮು. ಈ ಕಡೆಗೆ ಬಂದರೆ ಬಟ್ಟೆ ಎಲ್ಲ ಸಿಗುತ್ತೆ. ಈ ಕಡೆ ಬಂದರೆ ಸ್ಟಾರ್ ಬಕ್ಸು, ಇಲ್ಲೊಂದು ರೆಸ್ಟೋರೆಂಟ್ ಇದೆ ನೋಡಿ. ಹಿಂಗೆ ಸುತ್ತ ರೆಸ್ಟೋರೆಂಟ್ಸು, ಕೆಫೆಟೇರಿಯಾಸು, ಮತ್ತು ನಿಮಗೆ KFC, ಕೋಸ್ಟಾ ಕಾಫಿ, ಈ ಥರ ಎಲ್ಲ ಸುಮಾರು ಶಾಪ್ಸ್ಗಳು ಇರ್ತಾವೆ ಇಲ್ಲಿ. ಇದು ನೋಡಿ ಶೂಸು, ಮತ್ತು MS ಔಟ್ಲೆಟ್ ಇದೆ. ಈ ಕಡೆಗೆ ಬಂದರೆ ಕೋಸ್ಟಾ ಕಾಫಿ, KFC ಮತ್ತು ರೆಸ್ಟೋರೆಂಟ್ಸು. ಇಲ್ಲೆಲ್ಲ ಈ ಥರ ಮಾರ್ಕೆಟ್ ಒಂಥರ ಸಂತೆ ಇದ್ದಂಗೆ ಇರುತ್ತಿದ್ದು ನೋಡಿ. ಇಲ್ಲಿ ಇಂಡಿಯನ್ ಫುಡ್ ಎಕ್ಸ್ಪ್ರೆಸ್ ಅಂತ ಇದೆ, ಶ್ರೀಲಂಕನ್ ಆ್ಯಂಡ್ ಇಂಡಿಯನ್ ಫುಡ್ ಎಕ್ಸ್ಪ್ರೆಸ್ ಕಾಣಿಸ್ತಿದ್ದಾನಾ ನೋಡಿ. ಇದು ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಹೇಳಿ ಬಂದಿದ್ದೆ, ಶ್ರೀಲಂಕನ್ ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ. ಇಲ್ಲಿ ಒಂದು ಎಗ್ ದೋಸೆ ಅಂತಿದೆ, ನೋಡೋಣ ಎಗ್ ದೋಸೆ ಯಾವ ಥರ ಇರುತ್ತೆ ಅಂತ ಟ್ರೈ ಮಾಡೋಣ. ಎಗ್ ದೋಸೆ ಕೊಟ್ಟರು, ನೋಡೋಣ, ತಿಂದ್ಕೊಂಡು ಹೋಗೋಣ ಬನ್ನಿ ರೂಮಿಗೆ ವಾಪಸ್ಸು. ಏನು ಮಾಡೋಕ್ಕಾಗಲ್ಲ, ಬೋಟ್ ರೈಡ್ ಕ್ಯಾನ್ಸಲ್ ಆಗಿದೆ. ಸೊ ಇದನ್ನು ತಿಂದ್ಕೊಂಡು ರೂಮಿಗೆ ಹೋಗೋದಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಬೋಟ್ ರೈಡ್ ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮು ಸಮ್ಮರಲ್ಲಿ ಪ್ರಾಪರಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಬೋಟ್ ರೈಡ್ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.